ಕಾಡಿನ ಮಧ್ಯಾಹ್ನ. ಬಿಸಿಲಿನಲ್ಲಿ ಕತ್ತೆ ನೆರಳು ಹುಡುಕುತ್ತಾ ನಡೆಯುತ್ತಿತ್ತು. ಅಷ್ಟರಲ್ಲಿ ಸಿಂಹ ಗರ್ವದಿಂದ ಬಂದು ನಿಂತಿತು. ಸಿಂಹ: ಓ ಕತ್ತೆ, ನನ್ನ ರಾಜ್ಯಕ್ಕೆ ಸ್ವಾಗತ. ಏನು ವಿಚಾರ? ಕತ್ತೆ: ನಾನು ನೆರಳು ಹುಡುಕುತ್ತಿದ್ದೆ. ಆದರೆ ನೀನು ಬಂದಿದ್ದಕ್ಕೆ ಈಗ ನೆರಳು ಓಡಿಹೋಯ್ತು. ಸಿಂಹ: ಓಹ್, ನಿನ್ನಿಂದ ಯಾರಿರೋ ಭಯಪಡುವರು. ನಾನು ಬಂದಿದ್ದಕ್ಕೆ ಗಾಳಿ ಕೂಡ ನಿಂತಿದೆ. ಕತ್ತೆ: ಗಾಳಿ ನಿಂತಿಲ್ಲ. ಸಿಂಹ: ಸಾರ್, ನೀವು ಬಾಯಿಟ್ಟು ಹೂಂ ಅನ್ನುವಾಗ ಗಾಳಿ ಹಿಂಬದಿಗೆ ತಳ್ಳಲ್ಪಟ್ಟಿದೆ. ಸಿಂಹ ನಕ್ಕಿತು. ಸಿಂಹ: ನಿನ್ನ ಮಾತು ಚಳಿಯಾಗಿದೆ, ಆದರೆ ನೆನಪಿರಲಿ, ನಾನು ಕಾಡಿನ ರಾಜ. ಕತ್ತೆ: ಹೌದು ಸಾರ್, ನೀವು ರಾಜ. ಆದರೆ ನನ್ನನ್ನು ಕಂಡಾಗ ಜನರು ನೋಡು, ಶಾಂತಿಯ ಸಂಕೇತ ಅಂತಾರೆ. ನಿಮ್ಮನ್ನು ಕಂಡಾಗ ಓಡು, ಜೀವ ಉಳಿಸಿಕೊಳ್ಳು ಅಂತಾರೆ. ಸಿಂಹ ಬೆರಗಾಯಿತು. ಸಿಂಹ: ಅಯ್ಯಯ್ಯೋ, ನನ್ನ ಹೆಸರನ್ನೇ ಹೀಗಾಗಿಸಿದೆನಾ? ಕತ್ತೆ: ಏನು ಮಾಡೋದು ಸಾರ್, ಪ್ರಸಿದ್ಧಿ ಎಲ್ಲರಿಗಿರೋದಿಲ್ಲ. ಕೆಲವರಿಗೆ ಭಯದ ಪ್ರಸಿದ್ಧಿ, ಕೆಲವರಿಗೆ ಮಜಾದ ಪ್ರಸಿದ್ಧಿ. ಸಿಂಹ ನಕ್ಕು ನಕ್ಕು ನೆಲಕ್ಕೆ ಕುಳಿತಿತು. ಸಿಂಹ: ಕತ್ತೆ, ನಿನ್ನ ಬುದ್ಧಿ ನನಗೆ ಇಷ್ಟ ಆಯ್ತು. ಇಂದಿನಿಂದ ನೀನು ನನ್ನ ಸಲಹಾಗಾರ. ಕತ್ತೆ: ಸರಿ ಸಾರ್, ಆದರೆ ವೇತನವಾಗಿ ಹುಲ್ಲು ಸಿಗತ್ತಾ? ನಾನು ಮಾಂಸ ತಿನ್ನೋದೇ ಇಲ್ಲ. ಸಿಂಹ ತಲೆಯೂರುತ್ತಾ: ಅಯ್ಯಯ್ಯೋ, ಇವತ್ತೇ ನನಗೆ ಹೊಸ ತಲೆ ನೋವು ಶುರುವಾಯ್ತು.